ನಾವು 7ನೇ ವರ್ಷದ ನಂತರ ಮುಂದುವರಿತೀರಾ ಸರ್? ಇನ್ನು ಈಗ 6ನೇ ವರ್ಷ ದಾಖಲೆ ಆಗಿದ್ರು, 7ನೇ ವರ್ಷ ಕಂಟಿನ್ಯೂ ಆಗ್ತೀರಾ ಸರ್? ಇಂದ ಪರ್ಮಿಷನ್ 8 ವರ್ಷ ಆಗಿದ್ರು ಕೆಪಿಸಿಸಿ ಅಧ್ಯಕ್ಷರಾಗಿ. ಹೇಳಿ ಸರ್. ಎಲ್ಲರೂ ವಿಶ್ ಮಾಡ್ತಿದ್ದಾರೆ ಸರ್ 8 ವರ್ಷನೂ ಪೂರೈಸಲಿ ಅಂತ. ನ್ಯೂ ಬ್ಲಡ್ ಶಿಫ್ಟ್ ಹೊಸ ಆಲೋಚನೆ ಬರಬೇಕು, ಹೊಸ ಆಲೋಚನೆ ಇರಬೇಕು. ನಾವೆಲ್ಲ ನಾನು ಫಸ್ಟ್ ಟರ್ಮ್ MLA ಮಂತ್ರಿ ಅಲ್ಲ, ನಾನು ಪರಮೇಶ್ವರ್, HK ಪಾಟೀಲ್, ರಾಮಲಿಂಗ, ನಾವೆಲ್ಲ ಆಯ್ತು. ನಮ್ದೆಲ್ಲ ಮುಗಿದೋಯ್ತು. ನಾವೆಲ್ಲ ಸೀರಿಯಸ್ ಇದ್ದೀವಿ. ಹೊಸದು ಬಂದು ಸರ್ ಹೊಸ ಬ್ಲಡ್ಗೆ ಅವಕಾಶ ಕೊಡಕ್ಕೆ ನೀವು ಹೇಳಬೇಕು ಸರ್. ನೀವು ಇದ್ರೆ ಮತ್ತೊಂದು ಕಡೆ ಕೂರಕ್ಕೆ ಚೇರ್ ಇಲ್ಲವಲ್ಲ ಸರ್? ನನ್ನ ಅಭಿಪ್ರಾಯ ತಿಳಿಸಿದ್ದೀನಿ. ಒಬ್ಬ ಹೊಸಬ್ರು ಕೇಳೋರು ಈಗ ಫಸ್ಟ್ ಟೈಮ್ ಎಷ್ಟೋ ಜನ ನಾವೆಲ್ಲ ಆಗಿಲ್ವೇ, ಹಂಗ ಆಸೆ ಇರ್ತದೆ. ಅವ್ರ ಆಸೆನೂ ತಪ್ಪು ಅಂತ ಹೇಳಕ್ಕಾಗ್ತದ? ಪಕ್ಷ ಮತ್ತೆ ಸರ್ಕಾರದಲ್ಲಿ ಹೊಸ ಬ್ಲಡ್ ಬರಬೇಕು ಅಂತ ಪಕ್ಷ ಮತ್ತೆ ಸರ್ಕಾರ ಎರಡರಲ್ಲೂ ಖಂಡಿತ. ನಾನು ಅಷ್ಟೇ ಸಾಕು 6 ವರ್ಷ ಬೇರೆ ಮಾಡ್ಬೇಕಲ್ಲ. ಇತ್ತೀಚೆಗೆ ಯಾಕೋ DK ಶಿವಕುಮಾರ್ ಅವರು ಯೋಗಿ ತರ ಮಾಡುತ್ತೆ ನಾನು ಸ್ಟ್ರೀಟ್ ಫೈಟರ್. ನಾನು ಬರೀ ಇದನ್ನ ಬಸ್ನ ₹3 ಕೊಡಬೇಕು ಅಂತ ಹೇಳಿದ ತಕ್ಷಣ 3 ಸತಿ ಕೊಡಬೇಕು ಅಂದ ತಕ್ಷಣ ವಿತಿನ್ 1 ಮಿನಿಟ್ ನಾನು ₹1 ಕೋಟಿ ಚೆಕ್ ಕೊಟ್ಟು ಚೆಕ್ ಕೊಟ್ಬಿಟ್ಟು ಹೋಗಿ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತ್ಕೊಂಡು ಸಾಯಂಕಾಲಕ್ಕೆ ಇಡೀ ದೇಶದಲ್ಲೇ ಒಂದು ದೊಡ್ಡ ಸಂದೇಶ ಚಾಲನ ಮಾಡಿ ರೈಲು ದುಡ್ಡನ್ನು ಕಡಿಮೆ ಮಾಡಿಸಿ ಬಸ್ನು ಫ್ರೀ ಮಾಡಿಸ್ಕೊಂಡು ಇಡೀ ರಾತ್ರಿ ಇದನ್ನ ಕೋವಿಡ್ ಸಂದರ್ಭದಲ್ಲಿ 36 ಜನ ಸತ್ತಾಗ ಇದೇ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ವಾಪಸ್ ಹೋಗದೆ ಪಾಪ ಎದ್ಕೊಂಡು ಬಂದ್ಬಿಟ್ಟು ಆಮೇಲೆ ಇವನು ಸುಳ್ಳು ಹೇಳ್ಬಿಟ್ಟು ಇಬ್ಬರೇ ಸತ್ತಿದ್ದು ಅಂತ ಇವನು ಹೇಳಿ ನಮ್ಮ ಸುಧಾಕರಣ್ಣ ಡಾಕ್ಟರ್ ತಿರ್ಗಾ ಹೋಗಿ ಬೆಳಗ್ಗೆ 6 ಗಂಟೆ ಹೋಗಿ ಬೆಳಗ್ಗೆ 6 ಗಂಟೆ ಗಂಟ ಪ್ರತಿ ಮನೆಗೆ ಹೋಗಿ 1 ಲಕ್ಷ ದುಡ್ಡು ಕೊಟ್ಟು ಹೋರಾಟ ಮಾಡಿ ಈಗ ಪಾಪ ನಮ್ಮ ವೆಂಕಟೇಶ್ ಎಲ್ಲ ರೆಡಿ ಮಾಡಿದ್ದಾರೆ. ನಾನೇ ಬಂದು ಚೆಕ್ ಕೊಡ್ತೀನಿ ಸುಮ್ಮನೆ ಅಂತ ಹೇಳಿದ್ರು ಎಲ್ಲರಿಗೂ. ಅವ್ರಿಗೆಲ್ಲ ಕೆಲಸ ಕೊಡ್ತಾ ಇದ್ದೀನಿ. ಸೊ ಹಂಗೆ ಅಸೆಂಬ್ಲಿಲಿ ಏನು ಮಾತಾಡಿದ್ದೀನಿ ಆ ವಿಚಾರದಲ್ಲಿ ನಾನು ಗೊತ್ತಿದೆ. ಹಂಗೆ ನಾವೆಲ್ಲ ಹೋರಾಟ ಮಾಡ್ಕೊಂಡು ಬಂದಿರೋದು. ಐ ನೋ ಹೌ ಟು ಫೈಟ್, ನಾಟ್ ಫಾರ್ ಪವರ್. My fight is not within the party. I fight outside.